ಇಟ್ಕೊಳ್ಳಿ ಬರ್ತೀಯ. ನಿಮ್ಮಲ್ಲಿ ದೊಡ್ಡ ಹೂವನ್ನೆಲ್ಲ ಇದಕ್ಕೆ ಹಾಕಿ ತಟ್ಟೆಗೆ ಹಾಕಿ ಕೊಡ್ಲಿಲ್ವಾ? ಕೊಡ್ತೀರಾ? ಎಲ್ಲ ಇದನ್ನ ಹಾಕಿ ಇದ್ರಲ್ಲಿ ಹಾಕಿ ನೀವೇ ಬಿಸಾಕಿದ್ರೆ ಎಲ್ಲೆಲ್ಲ ಹೋಗೋಣ. ನಾವು ಅದನ್ನ ದೇವಸ್ಥಾನಕ್ಕೆ ಹಾಗೆ ಹಾಕ್ತೀವಿ. ಯಾರಿಗಾಗಿಲ್ಲ ತಗೊಳ್ಳಿ, ಯಾರಿಗೆ ಸಿಕ್ಕಿಲ್ಲ ತಗೊಳ್ಳಿ, ಯಾರಿಗೆ ಸಿಕ್ಕಿಲ್ಲ ತಗೊಳ್ಳಿ. ಆಯ್ತು, ತಗೊಂಡವ್ರೆಲ್ಲ ಆಯ್ತು ಹಾಕಿ. ಸ್ವಾಮಿ ಇಲ್ಲೊಂದು ಕೊಡಿ. ಆಯ್ತಲ್ಲ, ಯಾರ ಕೈಯಲ್ಲಿ ಹೂವಿದೆ, ಕೈ ಹೂವಿದ್ದವರೆಲ್ಲ ಈಗ ಹಾಕಿ. ಯಾರ ಕೈಯಾಗ ಹೂವಿದೆಯೋ ಎಲ್ಲ ಈಗ ಹಾಕಿ. ಆ ಹೂವನ್ನೆಲ್ಲ ಈಗ ಹಾಕಿ. ಆಗ ಅವನು ಹೇಳಿದ್ರೆ ಎಲ್ಲರೂ ಒಳ್ಳೆಯವರು. ದುಡ್ಡು ಬೇಕಾದ ಸಂಪತ್ತು ಐಶ್ವರ್ಯ ಸಿಕ್ಕಿದೆ ಅಂದ್ರೆ ನಾನು ಒಂದು ದಿವಸ ಒಬ್ಬ ಮನೇಲಿ ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತೆ ಅಲ್ವಾ? ಆದ್ರೆ ಎಲ್ಲರೂ ಬಡವ, ನಾನೊಬ್ಬ ಶ್ರೀಮಂತರಾದ್ರೆ ಎಲ್ಲರಿಗೂ ನಾವು ಎಲ್ಲಿಂದ ಊಟ ಕೊಡಕ್ಕಾಗಲಿಲ್ಲ, ಆಗುದಿಲ್ಲ. ಅದರಿಂದ ಏನಂದ್ರೆ ಎಲ್ಲರೂ ಒಳ್ಳೇದಾಗ್ಬೇಕಾದ್ರೆ, ಎಲ್ಲರೂ ಒಳ್ಳೇದಾದ್ರೆ ನಾನು ಒಳ್ಳೇದಾಗ್ತಿಲ್ಲ. ಯಾಕೆ ಆ ಭಾವನೆ ಇಟ್ಟುಕೊಂಡು ನಾವು ಮಾಡುವಂತಾದ್ರೆ ಅದು ಒಳ್ಳೇದಾಗುತ್ತೆ. ಎಲ್ಲಿ ಭಗವಂತ ಧರ್ಮಶಾಸ್ತ್ರ ಆ ಪ್ರಕಾರವಾಗಿ ಇವತ್ತು ಎಲ್ಲರೂ ಒಟ್ಟು ಸೇರಿ ನಾವು ಹೇಳ್ತೇವೆ ನಾನು ಮಾಡಿದ್ದೇನೆ, ನಾನು ಅದೆಲ್ಲ ಇಲ್ಲ. ನಾನು ಎಂಬುದು ಇಲ್ಲ, ಅದು ನಾವು ಎಂಬುದು ಬರಬೇಕು. ಅದರಿಂದ ನಾವೆಲ್ಲರೂ ಒಟ್ಟು ಸೇರಿ ಆ ಭಗವಂತನ ಆರಾಧನೆ ಮಾಡಿದ್ದೇವೆ, ಭಗವಂತನ ಪೂಜೆ ಮಾಡಿದ್ದೇವೆ. ಅದಕ್ಕೆ ಭಗವಂತ ಅಸ್ತು ಎನ್ನುವುದಕ್ಕೆ ಕಾರಣ ಏನು ಕೇಳಿದ್ರೆ, ನೋಡಿ ನಿನ್ನೆ ಮೊನ್ನೆವರೆಗೂ ಮನೆಗಳು ಬರ್ತಾ ಜಿಡಿಗಳಾಗಿ ಎಲ್ಲ ಗಂಡ ಮಾಡ್ತಂತೆ, ಆ ಮಾಡ್ತಂತೆ, ಈ ಮಾಡ್ತಂತೆ, ಪ್ರಳಯಗಳಂತೆ ಎಲ್ಲ ಆಗ್ತಾ ಇದೆ. ಆದ್ರೆ ಇವತ್ತು ಯಾವುದು ಆ ಸುದ್ದಿ ನನಗಾಗಿ ಬಿಡಲಿಲ್ಲ, ಎಲ್ಲೂ ಇಲ್ಲ. ಯಾಕಂದ್ರೆ ಆ ಭಗವಂತ ಅಷ್ಟು ಸಂತೋಷವಾಗಿ ಆ ಸೇವೆಯನ್ನು ನಮ್ಮ ಕೈಯಿಂದ ಸ್ವೀಕಾರ ಮಾಡಿಕೊಂಡಿದ್ದಾನೆ ಎನ್ನುವುದಕ್ಕೆ ಅರ್ಥಕರವಾಗಿದೆ. ಆದ್ರಿಂದ 5 ಮತ್ತೇನಂತಂದ್ರೆ ನಮ್ಮ ಇದರ ಪ್ರಕಾರವಾಗಿ ಇನ್ನೊಂದು ಮೊದಲನೇ ಹಬ್ಬ ಅಂತ. ಯಾಕಂದ್ರೆ ಇಡೀ ನಡೆಯುವಂತಹ ಮೊದಲ ಯುಗಾದಿಯಲ್ಲಿ ಕೊನೆಯ ಹಬ್ಬ ಅಂತ ಹೇಳ್ತಾರೆ. ಆದ್ರೆ ಆ ಮೊದಲನೇ ಹಬ್ಬ ಯಾವಾಗಲೂ ಚೆನ್ನಾಗಿ ಆದಂತರ ಮುಂದಿನ ಹಬ್ಬಗಳೆಲ್ಲವೂ ಸಮವಾಗಿ ಬಳಸಿದ್ದಾರೆ. ಆದ್ರಿಂದ ಆ ಮಾಡಿದಂತಹ ಹಬ್ಬದಿಂದ ಆ ಭಗವಂತ ಸಂತುಷ್ಟರಾಗಿ ನಮಗೆಲ್ಲರಿಗೆ ಏನಂದ್ರೆ ಸತ್ತ ಮೇಧಾಮೇಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಸಿಯಂ ಬಲಂ ಆಯುಷ್ಯಂ ತೇಜ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವನ್ನೂ ಭಗವಂತನ ಕಾಣಿಸ್ಬೇಕು. ಯಾಕಂದ್ರೆ ನಮಗೆ ನಾವು ಅಲ್ಪರು, ನಾವು ತುಂಬಾ ಕೇಳ್ತೇವೆ, ಅದಲ್ಲ ಇದನ್ನೆಲ್ಲ ಕೊಡ್ತಾರೆ. ಅದು ಭಗವಂತಮವಾದ ಫಲ ಸಿಗುತ್ತೆ ಹೇಳ್ತಾರೆ. ಅದ ಪ್ರಕಾರ ಆ ಭಗವಂತನ ಎಲ್ಲರೂ ನಾವು ಕೊನೆಯ ಕ್ಷಣದಲ್ಲಿ ಆ ಇನ್ನು ಏನಿದೆ ಏಕಾಂತ ಸೇರಿ ಇನ್ನೂ ಮುಗಿಯಿತು. ಆವಾಗ ಏನಂತ ಮುಂದೆ ಕೊನೆಯ ಒಂದು ಪೂಜೆ, ಆ ಪೂಜೆಯಿಂದ ಹಾಗೆ ಪೂಜೆ ಸಮಯದಲ್ಲಿ ಭಗವಂತನನ್ನು ನಾವು ಕೇಳಬೇಕು, ಭಿಕ್ಷೆ ಬೇಕು. ಏನು ಕೊಡಬೇಕು ಅಂತ ಹೇಳಿದ್ರೆ, ನನಗೆ ಭಗವಂತ ನಿನ್ನ ಸೇವೆ ಮಾಡುವಂತ ಭಾಗ್ಯವನ್ನು ಕೊಡು, ಎಲ್ಲವನ್ನು ಎಲ್ಲರಿಗೂ. ಅಂದ್ರೆ ಆ ಸೇವೆಯಲ್ಲಿ ಭಗವಂತ ಎಂದ್ರೆ ಎಲ್ಲರಿಗೂ ಹೇಳ್ಬೋದು. ಭಗವಂತ ಏನು ಅಂತಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಂತ ಭಗವಂತ ಅಂತ ಅದಲ್ಲ. ಭಗವಂತ ಪೂರ್ವಕವಾಗಿ ನಿನ್ನ ಕರ್ಮವನ್ನು ಮಾಡು ಅಂತ ಹೇಳ್ತಾನೆ. ಅಂದ್ರೆ ಕರ್ಮವನ್ನು ಮಾಡು ಅಂತ ಹೇಳ್ತಾನೆ. ಏನು ಕರ್ಮ ಅಂತಂದ್ರೆ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ ಎಂಬಂತ ಭಗವಂತನ ನಾವು ಪೂಜೆಯನ್ನು ಚೆನ್ನಾಗಿ ಮಾಡುವಂತೇಳಿ ಭಗವಂತ ನಮಗೆ ಫಲ ಕೊಡ್ತಾನೆ ಅಂತ. ಆ ಪೂಜೆಯನ್ನು ಮಾಡಬೇಕು ಅಂತೇಳಿ ಭಗವಂತನ ಅನುಗ್ರಹ ಬೇಕು. ಅದಕ್ಕೋಸ್ಕರವಾಗಿ ಭಗವಂತನ ಸನ್ನಿಧಾನಕ್ಕೆ ಹೋಗುದು. ಯಾಕಂದ್ರೆ ನನಗೆ ನಿನ್ನ ಪೂಜೆ ಮಾಡುವಂತ ಅನುಗ್ರಹವನ್ನು ಕೊಡು ನನಗೆ ಅಂತ ಕೇಳಕ್ಕೋಸ್ಕರವಾಗಿ ಕೇಳಬೇಕಾದ್ರೆ. ಯಾಕಂದ್ರೆ ಇಲ್ಲದೆ ಭಗವಂತನ ನಾವು ಕೇಳಿದ್ರೆ ಏನು ಕೇಳಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಎಲ್ಲವೂ ಅವನು ಕೊಡುವಂತ ಒಂದು. ಎರಡನೇದಾಗಿ ಕೆಲವರಿಗೆ ಮನೆ ಕೊಡೋದೇ ಕೇಳ್ತಾರೆ, ಆದರೆ ಆ ಮನೇಲಿ ವಾಸ ಮಾಡ್ಲಿಕ್ಕಿಂತ ನೀನು ಕೇಳಿಲ್ಲಲ್ಲ, ಅಂತ ಇಲ್ಲ. ಆವಾಗ ಏನು ಮಾಡಬೇಕು, ನಾವು ನಮಗೆ ಬೇಕಾದ ಸಮಯದಲ್ಲಿ ಎಲ್ಲವನ್ನೂ ಅನುಗ್ರಹಿಸು. ಆ ಕಾಲಕ್ಕೆ ತಕ್ಕಂತೆ ನಮಗೆ ಏನೆಲ್ಲ ಬೇಕು ಅದನ್ನು ನೀನು ಅನುಗ್ರಹಿಸಬೇಕು. ಅದೇ ಯಾವುದಿಲ್ಲ ಏನಿದೆ ಭಗವಂತ ನಿನ್ನ ಸೇವೆಯನ್ನಾಗಲಿ. ಯಾಕಂದ್ರೆ ಸೇವೆ ಮಾಡುವಂತ ಭಾಗ್ಯವನ್ನು ನನಗೆ ಕೊಡು. ಆ ಭಾಗ್ಯವನ್ನು ನಾನು ಕೊಟ್ಟಂದ್ರೆ ಆಟೋಮೆಟಿಕ್ಕಾಗಿ ಎಲ್ಲವೂ ನಮಗೆ ಬರುತ್ತೆ. ಆದ್ದರಿಂದ ಆ ಕೊನೆಯ ಭಗವಂತನ ನಾವು ಪ್ರಾರ್ಥನೆ ಮಾಡ್ಬೋದು. ಏನು ಕೇಳಿದ್ರೆ, ಭಗವಂತ ನಮಗೆ ಎಲ್ಲರಿಗೂ ಆಗಲಿ, ಎಲ್ಲರಿಗೂ ಅಧಿಕ ಆಯುಷ್ಯ ನಿತ್ಯಮಾಂಗಲ್ಯ ಆಗಿ ತಗೊಂಡು ಮಗಂತರಿಗೆ ಸೇವನಾಗಲಿ ಅಥವಾ ಜನಸೇವನಾಗಲಿ ಅಥವಾ ಅವರ ಉದ್ಯೋಗದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಎಲ್ಲದರಲ್ಲಿ ಭಗವಂತ ಅನುಗ್ರಹಿಸಿ ಒಳ್ಳೆಯದನ್ನಾಗಿ ಮಾಡಲಿ ಅಂತೇಳಿ ಆ ಭಗವಂತನೇ ನಾವು ಪ್ರಾರ್ಥನೆ ಮಾಡ್ಬೋದು. ನಮೋ ಕಂದಾಗ ಗೋವಿಂದ ನಮೋ ನಮಃ. ಅನಂತ ಶೀರ್ಷಂ ಜಗದೇ ಕುಣಲಂ ಪೀತಾಂಬರಂ ಸಾಂಸ್ಕೃತಂ ಭುವನೇಕನಾಥಂ ಶದಾನಂ ಕುಂಕುಮರಕ್ತವನ್ನಂ ಮಹಾಮತಿಂ ದಿವ್ಯಮಯೂರವಾನಂ ವೃತ್ತಿಸೇನನಾಥಂ ಆಶ್ರಮಂ ಪ್ರವದ್ಯೆ ಪನ್ನಗಾಲು ದೇವ ಅನಂತೋ ನಾಮನಾದ ಪಾತಾಳವಾಸಿ ನಿತ್ಯ ನಾಗರಾಜ ನಮೋಸ್ತುತೆ. ನಾಗರಾಜ ವಾಸುಕಿ ಸುಬ್ರಹ್ಮಣ್ಯ ಬಾಲಾರಿಂದ ಗೋವಿಂದಾನಿ ಗೋವಿಂದ ಗೋವಿಂದ.
ಮಹಾದೇವ